ಇವತ್ತಿಗೂ ದಲಿತರನ್ನು ನಮ್ಮ ಸಮಾಜ ಕೀಳಾಗಿ ನೋಡ್ತಾ ಇದೆಯಾ? ಒಂದು ವರ್ಗ ಹೇಳುತ್ತೆ ನಾವು ತುಂಬ ಪ್ರೋಗ್ರೆಸಿವು, ಎಜುಕೇಟೆಡ್ಡು, ನಾವು ತಾರತಮ್ಯ ಮಾಡಲ್ಲ ಅಂತ. ಇನ್ನೊಂದು ವರ್ಗ ಹೇಳುತ್ತೆ ಏನೂ ಬದಲಾಗಿಲ್ಲ ಅಂತ. ಇವತ್ತು ನಾನು ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದೆ ಕೊಟ್ಟನಹಳ್ಳಿ ರಾಮಯ್ಯ ಸರ್ ಜೊತೆಲಿ. ಅವರು 1970s ಹೋರಾಟ ಶುರು ಮಾಡಿದ್ರು, ದಲಿತ ಪರವಾದ ಹೋರಾಟ. ಅವತ್ತಿಂದ ಅವರು ಎಲ್ಲ ವಿಷಯಗಳನ್ನು ಗಮನಿಸಿ ಈ ಬದಲಾವಣೆಗೆ ಏನೇನೋ ಒಂದು ಪರಿಹಾರ ಬರಬೇಕು ಅಂತ ಆಲೋಚಿಸಿ ಬೇರೆ 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 ಹೋರಾಟಗಳನ್ನು ಮಾಡಿದ್ರು. ಅವ್ರು ಹೇಳ್ತಾರೆ, ಶಿಕ್ಷಣ ಆ ವ್ಯವಸ್ಥೆ ಏನಿದೆ ಇವತ್ತು ಮಕ್ಕಳಿಗೆ ಖುದ್ದಾಗಿ ತಾರತಮ್ಯ ಹೇಳ್ಕೊಡ್ತಾ ಇದೆ ಅಂತ. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಈ ಪಾಡ್ಕಾಸ್ಟು. ಇವತ್ತು ನೀವು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ಸಮಾಜ ಹೇಗೆ ಒಂದು ಹೊಗೆಯನ್ನು ಹಬ್ಬಿಸಿದೆ, ಸತ್ಯನ ಮುಚ್ಚಿಡ್ತಾ ಇದೆ. ನಿಮ್ಗೆ ಅದರಲ್ಲಿ ಆಸಕ್ತಿ ಇದ್ದರೆ ಈ ಪಾಡ್ಕಾಸ್ಟ್ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಹೇಗೆ ಇವತ್ತು ನಮ್ಮ ಸರ್ಕಾರ ಆಗಲಿ, ಇಲ್ಲ ಕಾರ್ಪೊರೇಟ್ಸ್ ಆಗಲಿ, ಇಲ್ಲ ನಮ್ಮ ಎಜುಕೇಷನ್ ಆಗಲಿ, ಅವರು ನಮ್ಮ ಮೈಂಡ್ ಕಲ್ಚರಿನ ಸ್ಟಾಪ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು ಅದನ್ನು ಹೇಳ್ಕೊಡ್ತಾ ಇಲ್ಲ. ಅವ್ರನ್ನ ಒಂದು ಕನ್ಸ್ಯೂಮರ್ ಆಗಿ, ಅವ್ರನ್ನ ಒಂದು ನಾಳೆ ಪ್ರಾಡಕ್ಟ್ಸು ಸರ್ವಿಸಸ್ ಕೊಂಡ್ಕೊಳ್ಬೇಕು ಅಂತ ಒಂದು ಮನಸ್ಥಿತಿ ತುಂಬಕ್ಕೆ ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಈ ಪಾಡ್ಕಾಸ್ಟ್ನ ನೀವು ನೋಡಿ ನಿಮಗೆ ಏನೇನು ಇಷ್ಟ ಆಯಿತು, ಏನೇನು ಅರ್ಥ ಆಯಿತು ಅಂತ ಕಾಮೆಂಟ್ಸಲ್ಲಿ ಬಿಡಿ. ಎಂಜಾಯ್ ದಿಸ್ ಪಾಡ್ಕಾಸ್ಟ್.